ವಿಚಾರದಲ್ಲಿ ಕಾಂಗ್ರೆಸ್ ಸಂಸದ ಬಿಜೆಪಿ ಶಾಸಕರ ಮಧ್ಯೆ ಈಗ ಸಮರ ಶುರುವಾಗಿದೆ. ಕಾಂಗ್ರೆಸ್ ಎಂಪಿಎ ಬುರುಡೆ ಗ್ಯಾಂಗ್ ಸೂತ್ರಧಾರ ಅಂತ ಜನಾರ್ದನ ರೆಡ್ಡಿ ಹೇಳಿದ್ರು. ಅವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಸಾಕ್ಷ್ಯವನ್ನ ಕೊಡಲೇಬೇಕು ಅಂತ ಸಸಿಕಾಂತ್ ಸೆಂಥಿಲ್ ಕಾನೂನಿನ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಏನೇನಾಯ್ತು ಡೆವಲಪ್ಮೆಂಟ್ಸ್ ಇಲ್ಲಿದೆ ನೋಡಿ ರಿಪೋರ್ಟ್. ಸಸಿಕಾಂತ್ ಸೆಂಥಿಲ್ ಕಾಂಗ್ರೆಸ್ ಸಂಸದ. ಕರ್ನಾಟಕದಲ್ಲಿ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಇದೇ ಸೆಂಥಿಲ್ ಬುರುಡೆ ಕೇಸ್ ಮಾಸ್ಟರ್ ಮೈಂಡ್ ಅಂತೆ. ಹೀಗಂತ ಸ್ಫೋಟಕ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಸೆಂಥಿಲ್ ಕಾನೂನು ಸಮರ ಸಾರಿದ್ದಾರೆ. ಜನಾರ್ದನ ರೆಡ್ಡಿ ವರ್ಸಸ್ ಸಸಿಕಾಂತ್ ಸೆಂಥಿಲ್. ರೆಡ್ಡಿಗಾರು ವಿರುದ್ಧ ಕಾಂಗ್ರೆಸ್ ಸಂಸದ ಕಂಪ್ಲೇಂಟ್. ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಅನಾವಶ್ಯಕವಾಗಿ ನನ್ನ ಹೆಸರನ್ನ ಎಳೆದು ತಂದಿದ್ದಾರೆ ಅಂತ ಜನಾರ್ದನ ರೆಡ್ಡಿ ವಿರುದ್ಧ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಜನಾರ್ದನ ರೆಡ್ಡಿ ಮಾಡಿರೋದು ಚೈಲ್ಡಿಶ್ ಆರೋಪ. ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರದು ಅಂತ ಅನ್ಕೊಂಡೆ. ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಇಂಥ ನಾನೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ. ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ರೈಟ್ ವಿಂಗ್ ಟಾರ್ಚರ್ ನಿಂದ ರಿಸೈನ್ ಮಾಡಿದ್ದೆ. ಅಂದ್ರೆ ನಾನು ನಮ್ಮ ಕರ್ನಾಟಕಕ್ಕೆ ಏನೋ ಅಪರಿಚಿತ ಇಲ್ಲ. ಎಲ್ಲರಿಗೂ ಗೊತ್ತು ನಾನು ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದಂತ ಕಾಣ್ತದೆ. ಪೊಲಿಟಿಕಲಿ ಮೋಟಿವೇಟೆಡ್. ಮಾನನಷ್ಟ ಮೊಕದ್ದಮೆ ಎದುರಿಸಲು ಸಿದ್ಧ. ಮೊಕದ್ದಮೆ ಕೇಸು ಅಂತದನ್ನ ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ ರಾಜಕಾರಣಿ ಆದ್ಮೇಲೆ ಕೂಡ ನನಗೆ ಮಾನನಷ್ಟ ಮೊಕದ್ದಮ ಕೇಸುಗಳೆಲ್ಲವೂ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನ ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ. ಎಸ್ಐಟಿ ರಚನೆಗೆ ಸಸಿಕಾಂತ್ ಸೆಂಥಿಲ್ ಕಾರಣ. ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ ಅನ್ನು ಏನು ಕೊಟ್ಟಿದ್ದಾರೆ. ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂತ ಸಸಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ ಎಸ್ಐಟಿ ರಚನೆ ಆಗಿರುವಂತ ವಿಚಾರ. ಯಾಕೆ ಎನ್ಐಎ ತನಿಖೆಗೆ ಮನವಿ ಮಾಡಲಿಲ್ಲ? ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿಬಿಐ ಮತ್ತು ಎನ್ಐಎ ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಬಹುದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದಾಗಲ್ಲ. ಬುರುಡೆ ಗ್ಯಾಂಗ್ನ ಸೂತ್ರಧಾರಿಯೇ ಸಸಿಕಾಂತ್ ಸೆಂಥಿಲ್ ಅಂತ ಶಾಸಕ ಜನಾರ್ದನ ರೆಡ್ಡಿ ಆರೋಪ. ಆದ್ರೆ ಷಡ್ಯಂತ್ರಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋದು ಸೆಂಥಿಲ್ ವಾದ. ಎಸ್ಐಟಿ ತನಿಖೆ ಬಳಿಕ ಯಾರು ಸೂತ್ರಧಾರಿ ಅನ್ನೋದು ಬಟ ಬಯಲಾಗಲಿದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಚಾರದಲ್ಲಿ ಕಾಂಗ್ರೆಸ್ ಸಂಸದ ಬಿಜೆಪಿ ಶಾಸಕರ ಮಧ್ಯೆ ಈಗ ಸಮರ ಶುರುವಾಗಿದೆ. ಕಾಂಗ್ರೆಸ್ ಎಂಪಿಎ ಬುರುಡೆ ಗ್ಯಾಂಗ್ ಸೂತ್ರಧಾರ ಅಂತ ಜನಾರ್ದನ ರೆಡ್ಡಿ ಹೇಳಿದ್ರು. ಅವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಸಾಕ್ಷ್ಯವನ್ನ ಕೊಡಲೇಬೇಕು ಅಂತ ಸಸಿಕಾಂತ್ ಸೆಂಥಿಲ್ ಕಾನೂನಿನ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಏನೇನಾಯ್ತು ಡೆವಲಪ್ಮೆಂಟ್ಸ್ ಇಲ್ಲಿದೆ ನೋಡಿ ರಿಪೋರ್ಟ್. ಸಸಿಕಾಂತ್ ಸೆಂಥಿಲ್ ಕಾಂಗ್ರೆಸ್ ಸಂಸದ. ಕರ್ನಾಟಕದಲ್ಲಿ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಇದೇ ಸೆಂಥಿಲ್ ಬುರುಡೆ ಕೇಸ್ ಮಾಸ್ಟರ್ ಮೈಂಡ್ ಅಂತೆ. ಹೀಗಂತ ಸ್ಫೋಟಕ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಸೆಂಥಿಲ್ ಕಾನೂನು ಸಮರ ಸಾರಿದ್ದಾರೆ. ಜನಾರ್ದನ ರೆಡ್ಡಿ ವರ್ಸಸ್ ಸಸಿಕಾಂತ್ ಸೆಂಥಿಲ್. ರೆಡ್ಡಿಗಾರು ವಿರುದ್ಧ ಕಾಂಗ್ರೆಸ್ ಸಂಸದ ಕಂಪ್ಲೇಂಟ್.
ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಅನಾವಶ್ಯಕವಾಗಿ ನನ್ನ ಹೆಸರನ್ನ ಎಳೆದು ತಂದಿದ್ದಾರೆ ಅಂತ ಜನಾರ್ದನ ರೆಡ್ಡಿ ವಿರುದ್ಧ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಜನಾರ್ದನ ರೆಡ್ಡಿ ಮಾಡಿರೋದು ಚೈಲ್ಡಿಶ್ ಆರೋಪ. ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರದು ಅಂತ ಅನ್ಕೊಂಡೆ, ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ರೈಟ್ ವಿಂಗ್ ಟಾರ್ಚರ್ನಿಂದ ರಿಸೈನ್ ಮಾಡಿದ್ದೆ. ಅಂದ್ರೆ ನಾನು ನಮ್ಮ ಕರ್ನಾಟಕಕ್ಕೆ ಏನು ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಮಾನನಷ್ಟ ಮೊಕದ್ದಮೆ ಎದುರಿಸಲು ಸಿದ್ಧ. ಮೊಕದ್ದಮೆ ಕೇಸು ಅಂತದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ, ರಾಜಕಾರಣಿ ಆದ್ಮೇಲೆ ಕೂಡ ನನಗೆ ಮಾನನಷ್ಟ ಮೊಕದ್ದಮ ಕೇಸುಗಳೆಲ್ಲವೂ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನ ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ. ಎಸ್ಐಟಿ ರಚನೆಗೆ ಸಸಿಕಾಂತ್ ಸೆಂಥಿಲ್ ಕಾರಣ. ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ ಅನ್ನು ಏನು ಕೊಟ್ಟಿದ್ದಾರೆ, ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂತ ಸಸಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ ಎಸ್ಐಟಿ ರಚನೆ ಆಗಿರುವಂತ ವಿಚಾರ. ಯಾಕೆ ಎನ್ಐಎ ತನಿಖೆಗೆ ಮನವಿ ಮಾಡಲಿಲ್ಲ? ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿಬಿಐ ಮತ್ತು ಎನ್ಐಎ ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಬಹುದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಡ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದಾಗಲ್ಲ. ಬುರುಡೆ ಗ್ಯಾಂಗ್ನ ಸೂತ್ರಧಾರಿಯೇ ಸಸಿಕಾಂತ್ ಸೆಂಥಿಲ್ ಅಂತ ಶಾಸಕ ಜನಾರ್ದನ ರೆಡ್ಡಿ ಆರೋಪ. ಆದ್ರೆ ಷಡ್ಯಂತ್ರಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋದು ಸೆಂಥಿಲ್ ವಾದ. ಎಸ್ಐಟಿ ತನಿಖೆ ಬಳಿಕ ಯಾರು ಸೂತ್ರಧಾರಿ ಅನ್ನೋದು ಬಟ ಬಯಲಾಗಲಿದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಚಾರದಲ್ಲಿ ಕಾಂಗ್ರೆಸ್ ಸಂಸದ ಬಿಜೆಪಿ ಶಾಸಕರ ಮಧ್ಯೆ ಈಗ ಸಮರ ಶುರುವಾಗಿದೆ. ಕಾಂಗ್ರೆಸ್ ಎಂಪಿಎ ಬುರುಡೆ ಗ್ಯಾಂಗ್ ಸೂತ್ರಧಾರ ಅಂತ ಜನಾರ್ದನ ರೆಡ್ಡಿ ಹೇಳಿದ್ರು. ಅವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಸಾಕ್ಷ್ಯವನ್ನ ಕೊಡಲೇಬೇಕು ಅಂತ ಸಸಿಕಾಂತ್ ಸೆಂಥಿಲ್ ಕಾನೂನಿನ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಏನೇನು ಆಯ್ತು, ಡೆವಲಪ್ಮೆಂಟ್ಸ್ ಇಲ್ಲಿದೆ ನೋಡಿ ರಿಪೋರ್ಟ್. ಸಸಿಕಾಂತ್ ಸೆಂಥಿಲ್ ಕಾಂಗ್ರೆಸ್ ಸಂಸದ. ಕರ್ನಾಟಕದಲ್ಲಿ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಇದೇ ಸೆಂಥಿಲ್ ಬುರುಡೆ ಕೇಸ್ ಮಾಸ್ಟರ್ ಮೈಂಡ್ ಅಂತೆ. ಹೀಗಂತ ಸ್ಫೋಟಕ ಬಾಂಬ್ ಸಿಡಿಸಿದ್ದ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಸೆಂಥಿಲ್ ಕಾನೂನು ಸಮರ ಸಾರಿದ್ದಾರೆ. ಜನಾರ್ದನ ರೆಡ್ಡಿ ವರ್ಸಸ್ ಸಸಿಕಾಂತ್ ಸೆಂಥಿಲ್. ರೆಡ್ಡಿಗಾರು ವಿರುದ್ಧ ಕಾಂಗ್ರೆಸ್ ಸಂಸದ ಕಂಪ್ಲೇಂಟ್. ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಅನಾವಶ್ಯಕವಾಗಿ ನನ್ನ ಹೆಸರನ್ನ ಎಳೆದು ತಂದಿದ್ದಾರೆ ಅಂತ ಜನಾರ್ದನ ರೆಡ್ಡಿ ವಿರುದ್ಧ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಜನಾರ್ದನ ರೆಡ್ಡಿ ಮಾಡಿರೋದು ಚೈಲ್ಡಿಶ್ ಆರೋಪ. ವಿದೌಟ್ ಎನಿ ಐಔಟ್ ಆಫ್ ಎವಿಡೆನ್ಸ್ ಚೈಲ್ಡಿಶ್ ಆರೋಪ ಮಾಡಿದ್ದಾರೆ. ಅದು ನಾನು ಇನಿಷಿಯಲಿ ಅದು ಕೇವಲ ಉತ್ತರ ಕೊಡಬಾರದು ಅಂತ ಅನ್ಕೊಂಡೆ, ಬಟ್ ಅದು ಬಿಲ್ಡಪ್ ಡೈಲಿ ಒಂದು ಸ್ಟೋರಿ ಬಿಲ್ಡಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಮಾಡುವುದು ಇಟ್ ಇಸ್ ಅ ಕ್ರಿಮಿನಲ್ ಡಿಫಮೇಷನ್. ರೈಟ್ ವಿಂಗ್ ಟಾರ್ಚರ್ನಿಂದ ರಿಸೈನ್ ಮಾಡಿದ್ದೆ. ಅಂದ್ರೆ ನಾನು ನಮ್ಮ ಕರ್ನಾಟಕಕ್ಕೆ ಏನು ಅಪರಿಚಿತ ಇಲ್ಲ, ಎಲ್ಲರಿಗೂ ಗೊತ್ತು. ನಾನು ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನಾನು ನನ್ನ ರೆಸಿಗ್ನೇಷನ್ ಕೊಟ್ಟಿದ್ದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಅಂತ ಕಾಣ್ತದೆ, ಪೊಲಿಟಿಕಲಿ ಮೋಟಿವೇಟೆಡ್. ಮಾನನಷ್ಟ ಮೊಕದ್ದಮೆ ಎದುರಿಸಲು ಸಿದ್ಧ. ಮೊಕದ್ದಮೆ ಕೇಸು ಅಂತದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ,
ರಾಜಕಾರಣಿ ಆದ್ಮೇಲೂ ಕೂಡ ನನಗೆ ಮಾನನಷ್ಟ ಮೊಕದ್ದಮಾ ಕೇಸ್ಗಳೆಲ್ಲವೂ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನ ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ. ಎಸ್ಐಟಿ ರಚನೆಗೆ ಸಸಿಕಾಂತ್ ಸೆಂಥಿಲ್ ಕಾರಣ. ಸೆಂಥಿಲ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿ ರಾಹುಲ್ ಗಾಂಧಿ ಕೈಯಲ್ಲಿ ಬುಕ್ಕನ್ನು ಏನು ಕೊಟ್ಟಿದ್ದಾರೆ, ಆ ರೈಟ್ ಹ್ಯಾಂಡ್ ಏನು ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇರುವಂತ ಸಸಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಅವರಿಗೆ ರೈಟ್ ಹ್ಯಾಂಡ್ ಆಗಿ ಇದ್ದು ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತಗೊಂಡು ಬಂದೆ ಎಸ್ಐಟಿ ರಚನೆ ಆಗಿರುವಂತ ವಿಚಾರ. ಯಾಕೆ ಎನ್ಐಎ ತನಿಖೆಗೆ ಮನವಿ ಮಾಡಲಿಲ್ಲ? ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು ಸಿಬಿಐ ಮತ್ತು ಎನ್ಐಎ ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನ ಅವ್ರು ಹೇಳಿದ್ರೆ ಅವ್ರನ್ನ ನಾವು ಮೆಚ್ಕೋಬಹುದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬಾ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದಾಗಲ್ಲ. ಬುರುಡೆ ಗ್ಯಾಂಗ್ನ ಸೂತ್ರಧಾರಿಯೇ ಸಸಿಕಾಂತ್ ಸೆಂಥಿಲ್ ಅಂತ ಶಾಸಕ ಜನಾರ್ದನ ರೆಡ್ಡಿ ಆರೋಪ. ಆದ್ರೆ ಷಡ್ಯಂತ್ರಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋದು ಸೆಂಥಿಲ್ ವಾದ. ಎಸ್ಐಟಿ ತನಿಖೆ ಬಳಿಕ ಯಾರು ಸೂತ್ರಧಾರಿ ಅನ್ನೋದು ಬಟ ಬಯಲಾಗಲಿದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.